ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ನಾಳೆ ನಾಡಿದ್ದಲ್ಲೇ ನಿಮಗೆ ನಾನು ಕಾಲ್ ಮಾಡ್ತೀನಿ. ನೈನ್ 88888888. ಓಹೋ, ಫ್ಯಾನ್ಸಿ ನಂಬರಾ? 8 ನನ್ನ ಲಕ್ಕಿ ನಂಬರ್ ಸರ್. ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ. ನಾನು ಹುಟ್ಟಿದ ತಿಂಗಳು 8, ತಾರೀಕು 8, ಮನೆ ನಂಬರ್ 8/8, ಶೂ ಸೈಜ್ 8, ನಾನು ಕೆಲಸ ಮಾಡೋ ಟೈಮು 8ರಿಂದ 8. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರಿ ನೀವು. ಹೌದು, ಬರೀ ನನ್ನ ಬಗ್ಗೆ ಕೇಳ್ತಿದ್ರಲ್ಲ ಸರ್, ನಿಮ್ಮ ಬಗ್ಗೆ ಏನು ಹೇಳಲ್ವಾ? ಶಾಂಭವಿ ಗ್ರೂಪ್ ಆಫ್ ಇಂಡಸ್ಟ್ರೀಸು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆಯಲ್ಲ, ಶಿವಗಾಮಿ ಬಂದು ನಮ್ಮ ಸೊಸೆ. ನಾವು ಅವ್ರ ಮನೇಲೇ ಇರೋದು. ಸರ್, ಹಂಗಾದ್ರೆ ನಾವು ತುಂಬ ಕ್ಲೋಸ್ ಆಗಿಬಿಟ್ವಿ. ನಮ್ಮ ರಿಲೇಷನ್ ಶಿವಗಾಮಿ ಮೇಡಮ್ಗೆ ತುಂಬ ಕ್ಲೋಸು. ನಮ್ಮ ಕಾರು ರಿಪೇರಿ ಆಗೋಯ್ತು, ಅದಕ್ಕೆ ಲಿಫ್ಟ್ ಕೇಳಿದ್ದು. ಇಲ್ಲೇ ನಿಲ್ಸಾಕು. ಸರ್, ಇಷ್ಟು ಕ್ಲೋಸ್ ಆಗ್ಬಿಟ್ಟು ಮಧ್ಯದಲ್ಲೇ ಬಿಟ್ಟೋದ್ರೆ ತಪ್ಪಲ್ವಾ ಸರ್? ಬನ್ನಿ, ನಿಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. ರೂಟ್ ಹೇಳಿ ಸಾಕು. ಸೀದಾ ಹೋಗ್ಬಿಟ್ಟು 18ನೇ ಕ್ರಾಸಲ್ಲಿ ರೈಟ್ ತಗೊಂಡ್ಬಿಟ್ರೆ ಅಲ್ಲೇ ಮನೆ. ಇವನು ಕೊಟ್ರೆ ಮದುವೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಹೆಂಗಿದ್ದು ರಾವಣ್ ಬೇಡ ಅಂತ ಹೇಳ್ಬಿಟ್ಲು. ಸರಿಯಾಗಿ ಒಳ್ಳೆ ಬಿಕಾಸ್ ಸಿಕ್ಕಿದ್ದಾನೆ. ಗಂಟ ಕೈ ಬಿಡೋಣ. ಇಲ್ಲ 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 ಸೈಡ್ಗೆ ಹಾಕ್ಬಿಡಿ. ಓಕೆ ಸರ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಇಳಿಮ ನಂದಿನಿ. ಅರೆ ಪುಟ್ಟ, ಯಾಕೆ ಸ್ಕೂಲಿಂದ ಇಷ್ಟ ಬೇಗ ಬಂದಿದ್ಯಾ? ಹುಷಾರಿಲ್ವಾ? ಜ್ವರನಾ? ಹೊಟ್ಟೆ ನೋವಾ? ಏನಿಲ್ಲ ಅಮ್ಮ, ಇವತ್ ರಂಜಿತಾ ಮಾಮು ಅಮ್ಮನ್ ಬಗ್ಗೆ ಪಾಠ ಮಾಡಿದ್ರು. ಅವರು ಒಂದೊಂದ್ ವಿಷಯ ಹೇಳ್ಬೇಕಾದ್ರು ನಿಂದೇ ನೆನ್ಪು. ಅವ್ರ ಕ್ಲಾಸ್ ಮುಗ್ದಿದ ತಕ್ಷಣ ನಿನ್ನ ನೋಡ್ಬೇಕು ಅನ್ಸ್ತು. ಅದಕ್ಕೆ ಡ್ರೈವರ್ ಅಂಕಲ್ಗೆ ಹೇಳಿ ಮನೆಗ್ ಬಂದ್ಬಿಟ್ಟೆ. ನನ್ ಬಂಗಾರಿ. ಸರಿ, ಈಗ ಟೀಚರ್ ನಿನಗೆ ಅಮ್ಮನ್ ಬಗ್ಗೆ ಏನ್ ಹೇಳಿದ್ರು? ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಬೆಲೆ ಇದೆಯಂತೆ, ಆದ್ರೆ ಅಮ್ಮನ್ ಎದೆ ಹಾಲ್ಗೆ ಬೆಲೆನೇ ಕಟ್ಟಕ್ಕಾಗಲ್ವಂತೆ. ಒಂದು ತಾಯಿ ಮಗುಗೆ ಜನ್ಮ ಕೊಡ್ಬೇಕಾದ್ರೆ 52 ಮೂಳೆಗಳು ಮುರಿದಷ್ಟು ನೋವಾಗುತ್ತಂತೆ. ಹೌದಾ ಅಮ್ಮ? ಒಂದು ತಾಯಿ 5 ಜನ ಮಕ್ಕಳನ್ನ ಸಾಕ್ತಾರಂತೆ, ಆದ್ರೆ 5 ಜನ ಮಕ್ಕಳು ಒಂದು ತಾಯಿನ ಸಾಕಲ್ವಂತೆ. ಮಗು ಹೊಟ್ಟೆಲಿದ್ದಾಗ ಇಷ್ಟಪಟ್ಟು ತಿನ್ನಕ್ಕಾಗಲ್ವಂತೆ, ತುಂಬಾ ಜೋಪಾನವಾಗಿರ್ಬೇಕಂತೆ. ಒಂದ್ ಮಗುಗೆ ಜನ್ಮ ಕೊಡ್ಬೇಕಾದ್ರೆ ತಾಯಿ ಸತ್ತು ಮತ್ತೆ ಬದುಕ್ತಾಳಂತೆ. ಅನ್ನ ಬಿಸಿ ಇದ್ರೆ ಮಕ್ಕಳ ತಿನ್ಸ್ತಾಳಂತೆ, ಆದ್ರೆ ಅದೇ ತಣ್ಣಗಾಕಿದ್ರೆ ತಾನೇ ತಿಂತಾಳಂತೆ. ಮಗು ಮಳೆಲ್ ನಿಂದ್ರೆ ಮಗುನ ಬೈಯಲ್ವಂತೆ, ಮಳೆನ ಬೈತಾಳಂತೆ. ನನ್ ಮುಖ ನೋಡೋದ್ಕಿಂತ ಮುಂಚೆ ಪ್ರೀತಿ ಮಾಡಿದ್ದು ಅಮ್ಮ ಅಂತೆ. ನಿಜನಾ ಅಮ್ಮ?
ಹೌದು ಮಗಳೇ, ನೀನ್ ಒಂದ್ಸಲ ನನ್ನ ಅಮ್ಮ ಅಂತ ಕರೆಯೋದಕ್ಕೆ ನಾನು 100 ಸಲ ಹೆರಿಗೆ ಸಮಯದಲ್ಲಿ ಅಮ್ಮ ಅಮ್ಮ ಅಂತ ಕಿರ್ಚಿರ್ತೀನಿ. ಮಕ್ಕಳು ತಾಯಿನ ಎಷ್ಟೇ ನೋಯಿಸಿದ್ರು ಅವಳು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆ ಹೇಳು? ಮಕ್ಕಳು ಎಷ್ಟೇ ನೋಯಿಸಿದ್ರು ಆ ನೋವು ಅವಳಿಗೆ ಹೆರಿಗೆ ಸಮಯದಲ್ಲಿ ಅನುಭವಿಸೋ ನೋವಿಗಿಂತ ದೊಡ್ಡದು ಅಂತ ಅನ್ಸೋದಿಲ್ಲ. ಅವರು ಮಗುಗೆ ಜನ್ಮ ಕೊಟ್ಟಿದ ತಕ್ಷಣ ಕರ್ತವ್ಯ ಮುಗಿಯೋದಿಲ್ಲ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಮಗುನ ಕುತ್ಕೊಳ್ಳೋದ್ರಿಂದ ನಿಲ್ಲಿಸ್ಬೇಕು. ಯಾವ ಕಾಯಿಲೆನೂ ಬರ್ದಿರೋ ಹಾಗೆ ಜೋಪಾನವಾಗಿ ನೋಡ್ಕೋಬೇಕು. ಮಕ್ಕಳು ಬೆಳೆದು ನಿಲ್ಲೋವರೆಗೂ ತನ್ನ ಪ್ರಾಣನ ಕೈಯಲ್ಲಿಟ್ಕೊಂಡು ಕಾಪಾಡ್ಕೋಬೇಕು. ಯಾವ ಋಣ ಬೇಕಾದ್ರೂ ತೀರಿಸ್ಬೋದು, ಆದ್ರೆ ತಾಯಿ ಋಣ ಮಾತ್ರ ತೀರ್ಸೋಕೆ ಆಗೋದಿಲ್ಲ ಮಗಳೇ. ಮುಂದಿನ ಜನ್ಮದಲ್ಲಿ ನಾನಮ್ಮ ಆಗ್ತೀನಿ, ನೀನ್ ನನ್ ಮಗಳಾಗ್ತೀಯಾ? ನೀ ನನ್ನನ್ ನೋಡ್ಕೊಂಡಂಗೆ ನಾನು ನಿನ್ನ ನೋಡ್ಕೋತೀನಿ. ಅಯ್ಯೋ ಪುಟ್ಟ, ಏನು ಬೇಡ. ಪ್ರತಿ ಜನ್ಮದಲ್ಲೂ ನಾನೇ ನಿನ್ ತಾಯಿ ಆಗಿರ್ಬೇಕು, ನೀನೇ ನನ್ ಮಗಳಾಗಿರ್ಬೇಕು. ಅಮ್ಮ, ಹಾ, ಅಪ್ಪನೂ ಅಮ್ಮನ ತರನೇ ಅಲ್ವಾ? ಹೌದು ಪುಟ್ಟ, ಆದ್ರೆ ಅಮ್ಮನ್ ಪ್ರೀತಿ ಗೊತ್ತಾಗತ್ತೆ, ಅಪ್ಪನ್ ಪ್ರೀತಿ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ತಂದೆ ಹಾಕಿರೋ ಕಣ್ಣೀರು ಯಾರು ನೋಡಿರಲ್ಲ. ಹಾಗೊಂದ್ ವೇಳೆ ಅವ್ರ ಕಣ್ಣೀರ್ ಹಾಕಿದ್ರೂ ಅದು ಮಕ್ಕಳಿಗೋಸ್ಕರನೇ ಆಗಿರತ್ತೆ. ತಾಯಿ ಬಗ್ಗೆ ಮಾತಾಡಿದಷ್ಟು ಜಾಸ್ತಿ ತಂದೆ ಬಗ್ಗೆ ಯಾರು ಮಾತಾಡಿರಲ್ಲ. ತಾಯಿ ಮಗುನ ತನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ತಾನ್ ನೋಡಿರೋ ಪ್ರಪಂಚನ ತೋರಿಸ್ತಾಳೆ. ಆದ್ರೆ ತಂದೆ ಮಗುನ ಹೆಗಲ್ ಮೇಲೆ ಕೂರಿಸ್ಕೊಂಡು ತಾನ್ ನೋಡ್ದೇ ಇರೋ ಪ್ರಪಂಚನ ಮಕ್ಕಳಿಗೆ ತೋರಿಸ್ತಾನೆ. ಸಾಮಾನ್ಯವಾಗಿ ಮಕ್ಕಳು ಜಾತ್ರೆಗಳಲ್ಲಿ ತಮ್ಮ ತಂದೆ ಹೆಗಲ್ ಮೇಲೆ ಕುತ್ಕೊಂಡು ದೇವರಿಗೆ ಕೈ ಮುಗಿತಾರಂತೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಅವ್ರು ಕುತ್ಕೊಂಡಿರೋದು ದೇವ್ರ ಹೆಗಲ್ ಮೇಲೆ ಅಂತ. ಐ ಹ್ಯಾವ್ ದ ಬೆಸ್ಟ್ ಮಾಮ್ ಅಂಡ್ ಡ್ಯಾಡ್ ಇನ್ ದ ಹೋಲ್ ವರ್ಲ್ಡ್. Me too, baby. I have the best daughter in the whole world.